ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಮತ್ತೊಮ್ಮೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಆರಾಧನಾ ಕೂಟದ ಮೂಲಕವಾಗಿ ಮತ್ತೊಮ್ಮೆ ಕರ್ತನನ್ನು ಕೊಂಡಾಡುವಂಥ, ಆರಾಧಿಸುವಂಥ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಸೇರಿ ಬಂದಿರುವಂಥ ಎಲ್ಲರಿಗೆ, ಹಾಗೆ ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮತ್ತು ಹೃದಯಾಂತರಾಳದಿಂದ ಪ್ರೀತಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ಪ್ರಾರ್ಥನೆಯೊಂದಿಗೆ ನಾವು ಈ ದಿನದ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ, ಹಾಡಿ ಕೊಂಡಾಡೋಣ. ದೇವರ ವಾಕ್ಯದ ಮೂಲಕವಾಗಿ ನಾವು ಬಲ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರು ದೇವರೇ, ಮತ್ತೊಂದು ದಿನವನ್ನು, ವಾರವನ್ನು ನಮಗೆ ದಾನವಾಗಿ ಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸೋರಾಗಿದ್ದೇವೆ. ಕಳೆದ ದಿನದಲ್ಲಿ, ಕಳೆದ ವಾರದಲ್ಲಿ ಎಲ್ಲ ನಮ್ಮನ್ನು ಅದ್ಭುತವಾಗಿ ನೀನು ಆಶೀರ್ವದಿಸಿ ಕಾದು ಕಾಪಾಡಿ ನಿನ್ನನ್ನು ಕೊಂಡಾಡತಕ್ಕಂಥ ಕೃಪೆ ಭಾಗ್ಯ ಕೊಟ್ಟು ಈ ದಿನದಲ್ಲಿ ಮತ್ತೊಮ್ಮೆ ನಮ್ಮನ್ನು ಕೂಡಿಸಿರುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸೇರಿ ಬಂದಿರುವಂಥ ಎಲ್ಲರನ್ನ, ಹೌದು ಸ್ವಾಮಿ, ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ ಹಾಗೆ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಹೌದು ಜಾಯ್ನ್ ಆಗಿರುವಂಥ ಎಲ್ಲರನ್ನ ನೀನು ಆಶೀರ್ವದಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ವಿಶೇಷವಾಗಿ ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂಥ ಆರಾಧನಾ ಕೂಟಗಳಲ್ಲಿ ನಿನ್ನ ಮಹಿಮೆಯ ಮೇಘ, ಪ್ರಸನ್ನತೆ, ಪವಿತ್ರಾತ್ಮನ ಬಲವಾದಂಥ ಒಂದು ಸುರಿಸುವಿಕೆ ಉಂಟಾಗುವುದಕ್ಕಾಗಿ ಬೇಡಿಕೊಳ್ಳೋರಾಗಿದ್ದೇವೆ. ಈ ದಿನದಲ್ಲಿ ಲಕ್ಷಾಂತರ ಕೋಟ್ಯಂತರ ಜನರು ನಿನ್ನಿಂದ ಸ್ಪರ್ಶಿಸಲ್ಪಡಲಿ, ಬಿಡುಗಡೆ ಹೊಂದಲಿ, ಆಶೀರ್ವಾದಿಸಲ್ಪಡಲಿ ಸ್ವಾಮಿ. ವಿಶೇಷವಾಗಿ ಈ ಆರಾಧನಾ ಕೂಟದ ಮುಂದಿನ ಭಾಗದಲ್ಲಿ ನಾವು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನಮ್ಮೆಲ್ಲರಿಗೆ ನೀನು ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ನಿನಗೆ ಅರ್ಪಿಸ್ತಾ ಇದ್ದೇವೆ. ನೀನೇ ಮಹಿಮೆ ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದೀ, ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಸೇರಿ ಬಂದಿರುವಂಥ ಎಲ್ಲರಿಗೆ ಮತ್ತೊಮ್ಮೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಾವೆಲ್ಲರೂ ಸೇರಿ ನಮ್ಮ ಆರಾಧನಾ ತಂಡದೊಂದಿಗೆ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನು ಮಹೋನ್ನತನೂ ಆದ ಕರ್ತನು ನಮ್ಮನ್ನು ಈವರೆಗೆ ಕಾದು, ಕಳೆದೊಂದು ವಾರ ನಮ್ಮನ್ನು ಕಾದು ಅದ್ಭುತವಾಗಿ ನಡೆಸಿದ್ದಾನೆ. ಹಾಲೆಲೂಯ. ನಮ್ಮ ಯೇಸು ಜೀವಂತವಾಗಿ ಎದ್ದ ಯೇಸುವಾಗಿದ್ದಾನೆ. ಮರಣವನ್ನು ಜಯಿಸಿ ಮೂರನೇ ದಿನ ಎದ್ದು ಆತನು ಈಗ ನಮ್ಮೊಂದಿಗೆ ಜೀವಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಈ ಹಾಡು ಹೀಗೆ ಹೇಳ್ತದೆ, ಜೀವದಿಂದ ಎದ್ದ ಯೇಸುವೆ, ನಾನು ಬಾಳುವೆ ನಿಮಗಾಗಿಯೇ. ಹಾಲೆಲೂಯ. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಯೇಸುವೆ, ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಯೇಸುವೆ, ನಾ ಬಾಳುವೆ ನಿನಗಾಗಿಯೇ. ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು, ನೀನೊಬ್ಬರೇ ದೇವರು, ನೀನೊಬ್ಬರೇ ರಕ್ಷಕರು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿನೇ, ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿನೇ. Hallelujah, 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 hallelujah. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ಎತ್ತಿ ಎತ್ತಿ ನಿಲ್ಲಿಸಿದೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ. ನನ್ನ ಧೂಳಿನಿಂದ ಎತ್ತಿದೆ
ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. ನನ್ನ ಎತ್ತಿ ಎತ್ತಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿಯಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. Hallelujah, 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 ಸ್ತುತಿಗೂ ಮಹಿಮೆಗೂ ಕರ್ತನೆ ಒಬ್ಬನೇ ಯೋಗಿನಾಗಿದೆ. ಹಾಲೆಲೂಯ. ನಮ್ಮನ್ನು ಕರ್ತನೆ ಧೂಳಿನಿಂದ ಎತ್ತಿ ಕರ್ತನೆ ಯೇಸುವೆ ಕರ್ತನೆ ನಮ್ಮನ್ನು ದೇವರಲ್ಲಿ ನಿಲ್ಲಿಸಿದಿಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಹಾಲೆಲೂಯ ಕರ್ತನೆ, ನಮ್ಮ ಸಂತೋಷಕ್ಕೆ ನೀನೊಬ್ಬನೇ ಕರ್ತನೆ ಕಾರಣ. ಹಾಲೆಲೂಯ ಯೇಸುವೆ. ಹಾಲೆಲೂಯ ಹಾಲೆಲೂಯ. ನಮ್ಮ ಕುಟುಂಬವನ್ನು ಹಾಲೆಲೂಯ, ನಮ್ಮ ದೇವರೇ ಹಾಲೆ ನಮ್ಮ ಜೀವನವನ್ನು ದೇವರೇ ಹಾಲೆ ನೀನು ಕಾಪಾಡಿ ನಮ್ಮ ಕರ್ತನೆ ಅನುದಿನವೂ ಕಾಪಾಡಿ ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಹಾಲೆಲೂಯ. ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ, ನನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿರುವಾಗ ನನ್ನನ್ನು ಹುಡುಕಿ ಬಂದೆ. ಮರಣದ ವ್ಯಾಧಿ ಕಾಪಾಡಿದವನು ನೀನೇ ಸಯ್ಯ, ತಪ್ಪಿಸಿದವನು ನೀನೇ ಸಯ್ಯ, ಕಾಪಾಡಿದವನು ನೀನೇ ಸಯ್ಯ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ
ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನನ್ನು ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಕೃಪೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ 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 యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేಸಯ್ಯ, ನನ್ನ ಐಶ್ವರ್ಯ ನೀನೇ. ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేಸಯ್ಯ, ನನ್ನ ಆಧಾರ ನೀನೇ, ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೊಟ್ಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్ಯ, ಸ್ತೋತ್ರ ಸ್ತೋತ್ರ యేసయ్ಯ, ಸ್ತೋತ್ರ ಸ್ತೋತ್ರ యేసయ్ಯ, ಸ್ತೋತ್ರ ಸ್ತೋತ್ರ యేసయ్ಯ, ಸ್ತೋತ್ರ ಸ್ತೋತ್ರ యేసయ్ಯ. ಹಲ್ಲೆಲೂಯಾ ಹಲ್ಲೆಲೂಯಾ ಕರ್ತನೇ ಸ್ತೋತ್ರ ಕರ್ತನೇ. ಹಲ್ಲೆಲೂಯಾ ನಮ್ಮ ಆಧಾರವಾಗಿ ನಮ್ಮ ಐಶ್ವರ್ಯವಾಗಿ ಕರ್ತನೇ ಯೇಸುವೆ ನಿರೋಧಕ್ಕಾಗಿ ಸ್ತೋತ್ರ ಕರ್ತನೇ. ಹಲ್ಲೆಲೂಯಾ ನಮ್ಮ ಕುಟುಂಬವನ್ನು ಕಾಯುವ ದೇವರಾಗಿದೆ ಕರ್ತನೇ. ಹಲ್ಲೆಲೂಯಾ ಕರ್ತನೇ ಸ್ತೋತ್ರ ಸ್ತೋತ್ರ. ನಮ್ಮನ್ನು ಯೇಸುವೆ ನೀನು ಕರ್ತನೆ ಮರೆಯದೆ ನೆನೆಸುವ ದೇವರಾಗಿದೆ. ಹಲ್ಲೆಲೂಯಾ ಕರ್ತನೇ ಯೇಸುವೆ ನಮ್ಮನ್ನು ಮನಸ್ಸಾರೆ ಕರ್ತನೆ ನಿಮ್ಮನ್ನು ನಾವು ಸ್ತುತಿಸುತ್ತಿದ್ದೇವೆ. ಹಲ್ಲೆಲೂಯಾ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಮನಸಾರೆ ವಂದಿಸುವೆ, ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ഇരുಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಇದುವರೆಗೂ ಸಹಾಯ ನೀನೇ, ಎಬಿನೇಜರ್ ನೀನೇ ಅಯ್ಯ, ಇದುವರೆಗೂ ಸಹಾಯ ನೀನೇ. ಎಲ್ಲೋಯಿ ಎಲ್ಲೋಯಿ ನನ್ನನ್ನು ಕಂಡುವೆ, ನಾನು ವಂದಿಸಲೇ. ಎಲ್ಲೋ
ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸುವೆ ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸುವೆ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ 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 ಅಯ್ಯ ಕೋಟಿ ಕೋಟಿ ಸ್ತೋತ್ರ ಕರ್ತನೇ ನಮ್ಮನ್ನು ಮರೆಯದೆ ನೆನೆಸಿ ನಮ್ಮನ್ನು ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ನಡೆಸಿದಲ್ಲ ಕರ್ತನೇ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಎಬಿನೇಜರಾಗಿ ನಮಗೆ ಸಹಾಯವಾಗಿ ಕರ್ತನೆ ನೀನು ನಮ್ಮೊಂದಿಗೆ ಇದ್ದದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಯೇಸುವೆ ನಮ್ಮ ರೋಗಗಳನ್ನು ವಾಸಿ ಮಾಡಿ ನಮಗೆ ಸೌಖ್ಯ ಕೊಟ್ಟದಕ್ಕಾಗಿ ಕೂಡ ಸ್ತೋತ್ರ ಕರ್ತನೆ. ಹಾಲೆಲೂಯ. ಎಲ್ಲ ದೇವರೇ ಸೋಲಿನಿಂದ ಕರ್ತನೆ ಅವನು ಬಿಡಿಸಿ ನಮಗೆ ಜಯವಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಯೇವ ಇರೇ ಕರ್ತನೆ ನೀನು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ. ಯೇವ ರಾಫ ಯೇವ ಶಮ್ಮ ಸ್ತೋತ್ರ ಕರ್ತನೆ. ಹಾಲೆಲೂಯ. ನಮ್ಮ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ನಿಮ್ಮನ್ನು ನಾವು ಆರಾಧಿಸಿದ್ದೇವೆ. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಸ್ವಾಮಿ ಸ್ತೋತ್ರ. ಯೆಹೋವಾ ನೀನೇ ನೀ ನಮ್ಮ ದೇವರು. ಯೆಹೋವಾ ನೀನೇ ನೀ ನಮ್ಮ ದೇವರು. ನಮ್ಮ ಅಗತ್ಯವ ಪೂರೈಸುವೆ. ನಮ್ಮ ಅಗತ್ಯವ ಪೂರೈಸುವೆ. ಎಲ್ಲರೂ ಸೇರಿ ಆರಾಧನೆ ಮಾಡುವ. ಆರಾಧನೆ 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 ನನ್ನ ರೋಗ ಪರಿಹಾರಕನೇ, ನನ್ನ ಒಳ್ಳೆಯ ವೈದ್ಯ
ವೈದ್ಯನಾಗಿ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ನಮ್ಮ ಅಗತ್ಯವನ್ನು ಪೂರೈಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ನಾವು ದಾರಿ ತಪ್ಪಿ ನಡೆಯುವಾಗ ಕರ್ತನೆ ನಿನ್ನ ಒಳ್ಳೆ ಕುರುಬನಂತೆ ನಮ್ಮನ್ನು ದೇವರೇ ಅಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ನಮ್ಮ ಒಳ್ಳೆ ಕುರುಬನೇ ನಿಮಗೆ ಸ್ತೋತ್ರ. ಹಾಲೆಲೂಯ ಹಾಲೆಲೂಯ ಕರ್ತನೆ. ಸ್ತೋತ್ರ ಕರ್ತನೆ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ದೇವರೇ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಸ್ವಲ್ಪ ಹೊತ್ತು ಕರ್ತನೆ ನಾವೆಲ್ಲರೂ ಸೇರಿ ಕರ್ತನೆ ನಿನ್ನನ್ನು ದೇವರೇ ಹಾಲೆಲೂಯ ಆರಾಧಿಸಲು ಸ್ತುತಿಸಲು ಕೊಟ್ಟ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಕರ್ತನೆ ಸ್ತೋತ್ರ. ಹಾಲೆಲೂಯ ಯೇಸುವೇ ಯೆಹೋವ ಇರೆ ರಾಫಾ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಈ ಸಮಯದಲ್ಲಿ ಕರ್ತನೆ ಮುಂದಿನ ಸಮಯದಲ್ಲಿ ಕರ್ತನೆ ದೇವರ ಸೇವಕರು ಕರ್ತನೆ ವಾಕ್ಯ ಕೊಡುವಾಗ ಕರ್ತನೆ ಹಾಲೆಲೂಯ ದೇವರೇ ನೀನು ನಮ್ಮೊಂದಿಗೆ ಮಾತನಾಡು ಕರ್ತನೆ. ಸ್ತೋತ್ರ. ಹಾಲೆಲೂಯ ಕರ್ತನೆ. ಯೇಸುವೇ ನಿಮ್ಮ ಸ್ವರವನ್ನು ಕೇಳಲು ನಮಗೆ ಸಹಾಯ ಮಾಡು ಕರ್ತನೆ. ಸ್ತೋತ್ರ. ಹಾಲೆಲೂಯ ದೇವರೇ ನಿಮ್ಮ ಸೇವಕರನ್ನು ಬಲವಾಗಿ ಉಪಯೋಗಿಸು ಕರ್ತನೆ. ಸ್ತೋತ್ರ. ಹಾಲೆಲೂಯ ಕರ್ತನೆ. ಕರ್ತನೆ ಸ್ವಲ್ಪ ಸಮಯ ಕರ್ತನೆ ಆರಾಧನೆಯಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಎಲ್ಲವೂ ದೇವರೇ ಘನ ಮಾನ ಮಹಿಮೆ ಎಲ್ಲವೂ ಕರ್ತನೆ ನಿನ್ನ ಒಬ್ಬನಿಗೆ ಮಾತ್ರ ಕರ್ತನೆ. ಸ್ತೋತ್ರ. ಹಾಲೆಲೂಯ ಕರ್ತನೆ. ಎಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ. ಸ್ತೋತ್ರ. ಪ್ರಾರ್ಥನೆ ಕೇಳಿ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸುವಿನ ನಾಮದಲ್ಲಿ ಬಿಡುವುದು ತಂದೆಯಾದ ದೇವರೇ. ಆಮೆನ್ ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಪರಿಶುದ್ಧ ಸಾನ್ನಿಧ್ಯಕ್ಕೆ ಬಂದು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ನೂತನ ದಿನವನ್ನು ನೂತನ ವಾರವನ್ನು ನಮ್ಮ ದೇವರು ನಮಗೆ ದಯಪಾಲಿಸಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ನಾವು ಕರ್ತನನ್ನು ತಿರುಗಿ ನಾವು ಮಹಿಮೆ ಪಡಿಸುವಂಥವರಾಗಿರೋಣ. ಕರ್ತನ ವಾಕ್ಯವನ್ನು ಆಲಿಸುವಂಥವರಾಗಿರೋಣ. ಆನ್ಲೈನ್ ಮೂಲಕ ಟಿ ವಿ ಮೂಲಕ ಕೂಡ ಅನೇಕರು ಆರಾಧನಾ ಕೂಟದಲ್ಲಿ ಜಾಯ್ನ್ ಆಗಿದ್ದೀರಿ. ನಿಮ್ಮೆಲ್ಲರನ್ನ ಕರ್ತನು ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವದಿಸಿ ಅದ್ಭುತವಾಗಿ ನಡೆಸುವಂಥ ದೇವರಾಗಿದ್ದಾನೆ. ನಾವು ದೇವರ ವಾಕ್ಯವನ್ನು ಪ್ರಾರಂಭದಲ್ಲಿ ಆಲಿಸಿಕೊಳ್ಳುವಂಥವರಾಗಿರೋಣ. ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಿಯಲ್ಲಿರೋಣ. ದೇವರೇ, ಈ ದಿನದಲ್ಲಿ ನನ್ನೊಂದಿಗೆ ಮಾತನಾಡು, ನನಗೆ ಬೇಕಾದ ಆಲೋಚನೆಗಳನ್ನು ನೀನು ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ದೇವರ ಸನ್ನಿಧಿಯಲ್ಲಿರುವಾಗ ನಾವು ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ಅದರ 42ನೇ ವಾಕ್ಯದಿಂದ ನಾವು ಓದಿಕೊಳ್ಳುವಂಥವರಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಆರಾಧನಾ ಕೂಟದಲ್ಲಿ ನಿರಂತರವಾಗಿ ಭಾಗವಹಿಸುವಂಥವರಾಗಿದ್ದೇವೆ. ಕರ್ತನಾಗಿರುವ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಂಥವರಾಗಿದ್ದೇವೆ. ರಕ್ಷಣೆಯ ಅನುಭವಕ್ಕೆ ಬಂದಂಥವರಾಗಿದ್ದೇವೆ. ಕೆಲವರು ಈ ಆರಾಧನಾ ಕೂಟದಲ್ಲಿ ಭಾಗವಹಿಸಿದಂಥವರು ರಕ್ಷಣೆಯ ಅನುಭವಕ್ಕೆ ಇದುವರೆಗೆ ಬರದವರು ಕೂಡ ಆಗಿರ್ಬೋದು. ಆದರೆ ರಕ್ಷಣೆ ಹೊಂದಲಿಕ್ಕೆ ಬಹಳ ಸುಲಭ. ನಾವು ಏನು ಕೂಡ ಅದಕ್ಕೆ ಕೊಡುವಂಥದ್ದು ಬೇಡ. ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಕರ್ತನೆಂಬುದಾಗಿ, ರಕ್ಷಕನೆಂಬುದಾಗಿ, ಸೃಷ್ಟಿಕರ್ತನೆಂಬುದಾಗಿ ನಂಬಿಕೊಂಡು ಆ ಯೇಸು ಸ್ವಾಮಿ ನನಗೋಸ್ಕರ ಭೂಮಿಯಲ್ಲಿ ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ನನಗೋಸ್ಕರ ಸಮಾಧಿಯಾಗಿ 3ನೇ ದಿನ ಮರಣವನ್ನು ಜಯಿಸಿ ಎದ್ದು ಬಂದಿದ್ದಾರೆ. ಯೇಸುವಿನ ರಕ್ತ ನನ್ನ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ ಎಂಬುದಾಗಿ ನಂಬಿಕೊಂಡು, ಯೇಸುವೆ ನನ್ನ ಹೃದಯಕ್ಕೆ ಬಾ, ನನ್ನ ಪಾಪಗಳನ್ನು ತೊಳೆದು ನೀನು ಶುದ್ಧೀಕರಿಸು, ನಿನ್ನ ಮಗನಾಗಿ ನನ್ನನ್ನು ಮಾರ್ಪಡಿಸು ಎಂಬುದಾಗಿ ಮನಸ್ಸಾರೆ ಹೃದಯಾಂತರಾಳದಿಂದ ಪ್ರಾರ್ಥನೆ ಮಾಡಿದರೆ ಆ ವ್ಯಕ್ತಿ ರಕ್ಷಣೆ ಹೊಂದುವನಾಗಿರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರಕ್ಷಣೆ ನಾವು ಮಾಡುವಂಥ ಪುಣ್ಯ ಕಾರ್ಯಗಳಿಂದಾಗಿ ಅಥವಾ ನಾವು ಮಾಡುವಂಥ ಲೋಕ ಸಂಚಾರದಿಂದಾಗಲಿ ಅಥವಾ ತೀರ್ಥಯಾತ್ರೆಗಳಿಂದಾಗಲಿ ದಾನ ಧರ್ಮಗಳಿಂದಾಗಲಿ ಸಿಕ್ಕುವುದಿಲ್ಲ. ಅದು ದೇವರ ವರ ಎಂಬುದಾಗಿ ನಮಗೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ಕೂಡ ಓದಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿ ನಮಗೆ ಉಚಿತವಾಗಿ ರಕ್ಷಣೆ ಅಥವಾ ಸಾಲ್ವೇಷನ್, ಉದ್ಧಾರದ ಅನುಭವವನ್ನು ಕೊಡುವವರಾಗಿದ್ದಾರೆ. ಹಾಗಾಗಿ ಆ ರಕ್ಷಣೆಯನ್ನು ಹೊಂದಿಕೊಂಡಂಥ ಪ್ರತಿಯೊಬ್ಬೊಬ್ಬರಿಗೆ ಹೌದು ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಕರ್ತನು ಬರುವ ದಿನ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಈಗಾಗಲೇ ಯೇಸು ಸ್ವಾಮಿ ಒಂದು ಸಲ ಭೂಮಿಗೆ ಬಂದಾಯಿತು. ಮೊದಲನೆಯ ಬರೋಣ ಅದು ರಕ್ಷಣೆಗೋಸ್ಕರ ಬಂದಂಥ ಬರೋಣವಾಗಿತ್ತು, ಅಥವಾ ಲೋಕದ ಎಲ್ಲ ಜನರಿಗೆ ಉದ್ಧಾರವನ್ನು ಉಂಟು ಮಾಡುವುದಕ್ಕಾಗಿ, ಲೋಕದ ಎಲ್ಲ ಜನರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ, ಲೋಕದ ಪಾಪವನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ, ಲೋಕದ ಎಲ್ಲ ರೀತಿಯ ಪಾಪ, ಶಾಪ, ರೋಗ, ದುಃಖ, ಕಷ್ಟ, ಕಣ್ಣೀರುಗಳನ್ನು ಶಿಲುಬೆ ಮೇಲೆ ಹೊತ್ತುಕೊಳ್ಳುವುದಕ್ಕಾಗಿ ಅವರು ಮೊದಲನೆಯ ಬರೋಣದಲ್ಲಿ ಈ ಲೋಕದಲ್ಲಿ ಪ್ರತ್ಯಕ್ಷರಾದರು ಅಥವಾ ಮನುಷ್ಯರಾಗಿ ಬಂದರು ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ.
ಸಾಧ್ಯವಾಗ್ತದೆ. ಆಗಲೇ ಹೇಳಿದ ಹಾಗೆ ಮೊದಲನೆಯ ಬರೋಣದ ಕಡೆಯ ಭಾಗದಲ್ಲಿ ಅವರು ಲೋಕದ ಎಲ್ಲ ಮನುಷ್ಯರ ಪಾಪವನ್ನು, ಶಾಪವನ್ನು, ರೋಗಗಳನ್ನು ಎಲ್ಲವನ್ನು ಶಿಲುಬೆ ಮೇಲೆ ಹೊತ್ಕೊಂಡು ಸತ್ತು ಸಮಾಧಿಯಾಗಿ ಮೂರನೇ ದಿನ ಬದುಕಿ ಎದ್ದು ಬಂದರು. ಆದರೆ ಯೇಸು ಸ್ವಾಮಿಯ ಮೊದಲನೆಯ ಬರೋಣ ಅದು ಚರಿತ್ರೆಯ ಭಾಗವಾಗಿರುವ ಪ್ರಕಾರ ಎಷ್ಟು ಅದು ನಿಶ್ಚಯವಾಗಿ ಅಥವಾ ಅದು ದೃಢವಾಗಿ ನಡೆದ ಸಂಗತಿಯಾಗಿದೆ, ಅದೇ ರೀತಿಯಾಗಿ ಆತನ ಮರಳಿ ಬರೋಣ ಕೂಡ ಅಷ್ಟೇ ನಿಶ್ಚಯವಾಗಿ ನಡೆಯುವಂಥ ಒಂದು ಸಂಗತಿ. ನೋಡಿ, ಮೊದಲನೇ ಬರೋಣಕ್ಕಿಂತ ಮುಂಚೆ ಬಹಳ ಜನ ಪ್ರವಾದನೆಗಳನ್ನು ನಂಬಲಿಕ್ಕೆ ಸಿದ್ಧರಿರಲಿಲ್ಲ. ಯಾಕಂತೇಳಿದರೆ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಎಂಬುದು ಪ್ರವಾದನೆಯಾಗಿತ್ತು. ದಾವಿದನ ವಂಶದಿಂದ ಬೇತ್ಲೆಹೇಮಿನಿಂದ ಆ ರಕ್ಷಕನು ಹುಟ್ಟಿ ಬರ್ತಾನೆ ಎಂಬುದು ಪ್ರವಾದನೆಯಾಗಿತ್ತು. ನೋಡಿ, ಆ ರಕ್ಷಕನು ಒಂದು ಕತ್ತೆ ಮರಿಯ ಮೇಲೆ ಕುಳಿತುಕೊಂಡು ಆತ ಯೆರೂಸಲೇಮಿಗೆ ಬರ್ತಾನೆ ಎಂಬುದು ಪ್ರವಾದನೆಯಾಗಿತ್ತು. ಆ ರಕ್ಷಕನು ಮರಣವನ್ನು ಹೊಂದುವನು ಮತ್ತು ಆ ಮರಣವನ್ನು ಹೊಂದಿ ಮರಣವನ್ನು ಜಯಿಸಿ ಎದ್ದು ಬರುವನು ಎಂಬುದು ಪ್ರವಾದನೆಯಾಗಿತ್ತು. ಆ ರಕ್ಷಕನೇ ಲೋಕದ ರಕ್ಷಕನು, ಲೋಕಕ್ಕೆ ರಾಜನು, ಯಹೂದ್ಯರ ರಾಜನು ಎಂಬುದು ಪ್ರವಾದನೆಯಾಗಿತ್ತು. ಆದರೆ ಅದನ್ನು ನಂಬಲಿಕ್ಕೆ ಬಹಳ ಜನ ಸಿದ್ಧರಾಗಲಿಲ್ಲ. ನಂಬಿದರೂ ನಂಬದಿದ್ದರೂ ರಕ್ಷಕನು ಸರಿಯಾದ ಸಮಯದಲ್ಲಿ ಲೋಕಕ್ಕೆ ಬಂದನು ಎಂಬುದಾಗಿ ನೋಡ್ತೇವೆ. ಈಗ ಅದೇ ದೇವರ ವಾಕ್ಯ ಹೇಳ್ತಾ ಇದೆ, ಆ ರಕ್ಷಕನಾಗಿ ಲೋಕಕ್ಕೆ ಬಂದಂಥ ಯೇಸು ಸ್ವಾಮಿ ಈ ಲೋಕಕ್ಕೆ ಮರಳಿ ಬರುವವರಾಗಿದ್ದಾರೆ. ಆದರೆ ಆ ಮರಳಿ ಬರೋಣದ ಸಮಯ ಯಾವಾಗ ಎಂಬುದು ಗೊತ್ತಿಲ್ಲ. ನೋಡಿ, ಯೇಸು ಸ್ವಾಮಿ ಅದನ್ನೇ ಹೇಳ್ತಿದ್ದಾರೆ, ಆ ಮರಳಿ ಬರೋಣದ ಸಮಯ ಯಾವಾಗ ಎಂಬುದು ಗೊತ್ತಿಲ್ಲ, ಅಥವಾ ಆ ಮರಳಿ ಬರೋಣದ ಸಮಯ ಯಾವಾಗ ಎಂಬುದು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ನೋಡಿ, ಮರಳಿ ಬರೋಣದ ಸಮಯ ಯಾವಾಗ ಎಂಬುದು ನಮಗೆ ಗೊತ್ತಿಲ್ಲದೇ ಇರುವುದರಿಂದ ನಾವೆಲ್ಲ ಎಚ್ಚರವಾಗಿರಬೇಕು ಎಂಬುದಾಗಿ ಈ ಸ್ವಾಮಿ ಹೇಳ್ತಾ ಇದ್ದಾರೆ. ಅದಕ್ಕೆ ತುಂಬ ಉದಾಹರಣೆಗಳನ್ನು ಹೇಳಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಮತ್ತಾಯನ ಸುವಾರ್ತೆ ಅದೇ 24ನೇ ಅಧ್ಯಾಯದಲ್ಲಿ ನಮಗೆ ಬೇರೆ ಒಂದೆರಡು ವಾಕ್ಯಗಳನ್ನು ಓದಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಾದರೆ ಅಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಮರಳಿ ಬರೋಣದ ಕಾಲ ಹೇಗಿರ್ತದೆ ಎಂಬುದಾಗಿ 24ನೇ ಅಧ್ಯಾಯ 12ನೇ ವಾಕ್ಯದಿಂದ, ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ಈ ಲೋಕದಲ್ಲಿ ಏನಾಗ್ತದೆ, ಯೇಸು ಕ್ರಿಸ್ತನ ಮರಳಿ ಬರೋಣಕ್ಕಿಂತ ಮುಂಚೆ ಅನೇಕ ಸಂಗತಿಗಳು ನಡೆಯುವಂಥವುಗಳಾಗಿರ್ತವೆ. ಅನೇಕ ಸುಳ್ಳು ಕ್ರಿಸ್ತರುಗಳು ಎದ್ದೇಳುವವರಾಗಿದ್ದಾರೆ, ಸುಳ್ಳು ಪ್ರವಾದಿಗಳು ಎದ್ದೇಳುವವರಾಗಿದ್ದಾರೆ, ಮಹಾಯುದ್ಧಗಳು ನಡೆಯುವಂಥದ್ದಾಗಿರ್ತದೆ. ಇವು ದೊಡ್ಡ ದೊಡ್ಡ ಭೂಕಂಪಗಳು, ಬರಗಾಲಗಳು ನಡೀತದೆ, ಅಥವಾ ಲೋಕ ಇದುವರೆಗೆ ಕಂಡದ್ದಕ್ಕಿಂತ ದೊಡ್ಡ ಯುದ್ಧಗಳು, ಇದುವರೆಗೆ ಕಂಡದ್ದಕ್ಕಿಂತ ದೊಡ್ಡ ಬರಗಾಲಗಳು, ಇದುವರೆಗೆ ನಡೆದದ್ದಕ್ಕಿಂತ ದೊಡ್ಡ ಭೂಕಂಪಗಳು ಈ ಲೋಕದಲ್ಲಿ ನಡೆಯುವಂಥದ್ದಾಗಿರ್ತದೆ. ನೋಡಿ, ಅಷ್ಟೇ ಅಲ್ಲ, ಇದುವರೆಗೆ ಕ್ರಿಸ್ತನನ್ನು ನಂಬಿದವರಿಗೆ ಆದ ಹಿಂಸೆಗಿಂತ ದೊಡ್ಡ ಹಿಂಸೆಗಳು ಲೋಕದಲ್ಲಿ ನಡೆಯುವಂಥದ್ದಾಗಿರುತ್ತದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಅದನ್ನೇ ಹೇಳ್ತಾ ಯೇಸು ಸ್ವಾಮಿ ಮುಂದುವರಿಸಿ ಹೇಳ್ತಿದ್ದಾರೆ, ಅಧರ್ಮವು ಹೆಚ್ಚಾಗ್ತದೆ, ಲೋಕದಲ್ಲಿ ಅಧರ್ಮ ಹೆಚ್ಚಾಗ್ತದೆ ಅಥವಾ ಅನೀತಿ ಹೆಚ್ಚಾಗ್ತದೆ, ದುಷ್ಕಾರ್ಯಗಳು, ದುಷ್ಟಕೃತ್ಯಗಳು ಹೆಚ್ಚಾಗ್ತದೆ, ಮನುಷ್ಯರ ದುಷ್ಟತನ ಹೆಚ್ಚಾಗ್ತದೆ. ನೋಡಿ, ಹಳೆಯ ಕಾಲದಲ್ಲಿ, ಜಲಪ್ರಳಯದ ಕಾಲದಲ್ಲಿ ಲೋಕದಲ್ಲಿ ದುಷ್ಟತನ, ಕೆಡುಕುತನ ಹೆಚ್ಚಾಯಿತು, ಆಗ ಜಲಪ್ರಳಯ ಬಂತು. ಅದೇ ರೀತಿಯಾಗಿ ಕ್ರಿಸ್ತನ ಮರಳಿ ಬರೋಣದ ಕಾಲದಲ್ಲಿ ಏನಾಗ್ತದೆ, ಕೆಡುಕುತನ, ದುಷ್ಟತನ, ದುಷ್ಕಾರ್ಯಗಳು, ಮನುಷ್ಯರ ದುಷ್ಟತನ ಹೆಚ್ಚಾಗ್ತದೆ. ಯೇಸು ಸ್ವಾಮಿ ಅದಕ್ಕೆ ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ. ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ಕಾಲ ಹೇಗಿರ್ತದೆ? ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ಕಾಲ ಅದು ನೋಹನ ಕಾಲದ ಹಾಗಿರ್ತದೆ. ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ಕಾಲ ಅದು ಲೋಟನ ಕಾಲದ ಹಾಗೆ ಇರುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥದ್ದನ್ನು ನಮಗೆ ಓದಬಹುದಾಗಿದೆ. ಲೋಕನ ಸುವಾರ್ತೆ 17ನೇ ಅಧ್ಯಾಯ ಅದರ
26ರಿಂದ ಓದುವಾಗ, ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನ ನಾಶ ಮಾಡಿತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವ ದಿವಸದಲ್ಲಿ ಅದೇ ರೀತಿಯಾಗಿ ಇರುವುದು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ದಿನ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳುವಾಗ ನಮಗೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಮರಳಿ ಬರೋಣದ ಕಾಲ ಹೇಗಿರುತ್ತದೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ರಕ್ಷಣೆ ಹೊಂದಿ, ಹೌದು, ನಾವು ಸುಮ್ಮನೆ ರಕ್ಷಣೆ ಹೊಂದಿದವರಾಗಿ ಅಥವಾ ರಕ್ಷಣೆ ಒಂದು ಅನುಭವ ಹೆಸರಿಗಷ್ಟೇ ಇರುವಂಥ ಅನುಭವ ಅಲ್ಲ, ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ, ನಮ್ಮನ್ನು ಎತ್ತಿಕೊಳ್ಳುವುದಕ್ಕಾಗಿ ಮನುಷ್ಯಕುಮಾರನು ಲೋಕಕ್ಕೆ ಬರುವಾತನಾಗಿದ್ದಾನೆ ಅಥವಾ ಮರಳಿ ಬರುವಾತನಾಗಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವಿಲ್ಲಿ ನೋಡ್ತಾ ಇದ್ದೇವೆ, ಮನುಷ್ಯಕುಮಾರನ ಮರಳಿ ಬರೋಣ ಅತಿ ಶೀಘ್ರದಲ್ಲಿ ನಡೀತದೆ. ಮನುಷ್ಯಕುಮಾರನು ಮರಳಿ ಬರುವಂಥ ಸಮಯದಲ್ಲಿ ಹೇಗಿರ್ತದೆ? ಆ ಕಾಲ ನೋಹನ ಕಾಲದ ಹಾಗೆ ಇರ್ತದೆ. ದುಷ್ಟತನ ಲೋಕದಲ್ಲಿ ತುಂಬಿಕೊಂಡಿರುತ್ತದೆ, ಪಾಪ ಲೋಕದಲ್ಲಿ ತುಂಬಿಕೊಂಡಿರುತ್ತದೆ. ಹೌದು, ಮನುಷ್ಯನ ಆಲೋಚನೆಗಳು ಕೇವಲ ಕೆಟ್ಟದ್ದಾಗಿರ್ತದೆ. ಮನುಷ್ಯನು ಕೇವಲ ಪಾಪದಲ್ಲಿ ನಡೆಯುವಂಥವನಾಗಿರ್ತಾನೆ. ಇಂತಹ ಒಂದು ಕಾಲಘಟ್ಟವಾಗಿರ್ತದೆ. ದೇವರ ಮಕ್ಕಳು, ದೇವರ ಸುವಾರ್ತೆ ಸಾರುವಂಥವರು ಲೋಕದಲ್ಲಿ ಇದ್ದರೂ ಕೂಡ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ, ನೋಡಿ, ನೋಹನ ಕಾಲದಲ್ಲಿ ನೋಹ ಸುವಾರ್ತೆ ಸಾರುವವನಾಗಿದ್ದ, ಆದರೆ ಅದನ್ನು ಕೇಳಲಿಕ್ಕೆ ಬಹಳ ಜನ ಸಿದ್ಧರಿರಲಿಲ್ಲ. ಕಡೆಯ ಕಾಲದಲ್ಲಿ, ಮನುಷ್ಯಕುಮಾರನ ಬರೋಣದ ಕಾಲದಲ್ಲಿ ಹೆಚ್ಚು ಕಡಿಮೆ ಇದೇ ಥರ ಇರ್ತದೆ. ಸುವಾರ್ತೆ ಸಾರುವವರು ಲೋಕದಲ್ಲಿ ಬಹಳ ಜನ ಇರ್ತಾರೆ. ನಂಬಿದವರು ಬಹಳ ಜನ ಇದ್ದರು. ಮೆಜಾರಿಟಿ ಜನ ಕೂಡ ನಂಬದವರಾಗಿರ್ತಾರೆ. ಅವರು ಸುವಾರ್ತೆಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ದುಷ್ಟತನ ಹೆಚ್ಚಾಗ್ತದೆ. ಇನ್ನು ಲೋಟನ ಕಾಲದ ಹಾಗೆ ಇರ್ತದೆ. ಲೋಟನ ಕಾಲದ ವಿಶೇಷತೆ ಏನಾಗಿತ್ತು? ಲೋಟನ ಕಾಲದಲ್ಲಿ, ಹೌದು, ಎಲ್ಲ ರೀತಿಯ ಸಲಿಂಗ ಕಾಮ, ಅಂದರೆ ದುಷ್ಕಾಮ, ಸಲಿಂಗ ಕಾಮ, ಇಂಥ ಕಾರ್ಯಗಳು ಇದು ಬಹಳ ಪ್ರಚಲಿತವಾಗಿತ್ತು. ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಆ ಸೊದೋಮ್ ಊರಿನಲ್ಲಿ ಒಬ್ಬ ದೇವಭಕ್ತನಿದ್ದರೂ ಕೂಡ ಆತನ ಮಾತನ್ನು ಕೇಳಲಿಕ್ಕೆ ಈ ಜನ ಸಿದ್ಧರಿರಲಿಲ್ಲ ಎಂಬುದಾಗಿ, ಇದು ತಪ್ಪು, ಇಂಥ ದುಷ್ಕಾರ್ಯವನ್ನು ಮಾಡಬೇಡಿರಿ ಎಂಬುದಾಗಿ ವಿನಂತಿಸಿಕೊಂಡರೂ ಕೂಡ ಆ ಜನ ಸಿದ್ಧರಿರಲಿಲ್ಲ. ಇಂಥ ಒಂದು ಕಾಲಘಟ್ಟವಾಗಿರ್ತದೆ ಮನುಷ್ಯಕುಮಾರನ ಬರೋಣದ ಕಾಲ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಮನುಷ್ಯಕುಮಾರನ ಬರೋಣದ ಕಾಲ ಹೇಗಿರ್ತದೆ? ಅಧರ್ಮ ಹೆಚ್ಚಾಗುವಂಥ ಕಾಲ. ಮಾತ್ರವಲ್ಲ, ಮನುಷ್ಯಕುಮಾರನ ಬರೋಣದ ಕಾಲ ಹೇಗಿರ್ತದೆ? ಅಲ್ಲಿ ನಾವು ನೋಡಿದ್ದೇವೆ, ಪರಲೋಕ ರಾಜ್ಯದ ಈ ಸುವಾರ್ತೆಯು 24ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 14ನೇ ವಾಕ್ಯ, ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಈ ಸುವಾರ್ತೆ ಎಲ್ಲ ಜನಾಂಗಗಳಿಗೆ ಸಾರಲಾಗ್ತದೆ. ಪ್ರತಿಯೊಂದು ಜನಾಂಗಕ್ಕೆ ಅದು ಸಾರಲಾಗ್ತದೆ, ಆಗ ಅಂತ್ಯ ಬರ್ತದೆ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸುವಾರ್ತೆ ನನ್ನ ಬಳಿಗೂ ನಿಮ್ಮ ಬಳಿಗೂ ಬಂದಿದೆ. ಈ ಸುವಾರ್ತೆ ಇವತ್ತು ಅನೇಕ ಸುವಾರ್ಥ ಮಾಧ್ಯಮಗಳ ಮೂಲಕವಾಗಿ, ಅದು ಟಿ ವಿ ಮಾಧ್ಯಮವಾಗಿದ್ದಿರಬಹುದು, ರೇಡಿಯೋ ಮಾಧ್ಯಮವಾಗಿದ್ದಿರಬಹುದು. ಈ ಕಾಲದಲ್ಲಿ ರೇಡಿಯೋ ಬಹಳಷ್ಟು ಪ್ರಸ್ತುತವಲ್ಲದಂಥ ಒಂದು ಮಾಧ್ಯಮ, ಆದರೆ ಇನ್ನೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ರೇಡಿಯೋ ಮಾಧ್ಯಮಗಳು ಉಪಯೋಗಿಸಲ್ಪಡ್ತಾ ಇದ್ದಾವೆ. ಆದರೆ ಬಹುತೇಕ ಭಾಗಗಳಲ್ಲಿ ಟಿ ವಿ ಮಾಧ್ಯಮದ ಮೂಲಕ, ಇನ್ನು ಬಹಳಷ್ಟು ಅದಕ್ಕಿಂತಲೂ ಹೆಚ್ಚು ಪ್ರಚಲಿತವಾಗಿರುವಂಥ ಮಾಧ್ಯಮ ಮೊಬೈಲ್ ಇಂಟರ್ನೆಟ್ ಮೂಲಕವಾಗಿ, ಮೊಬೈಲ್ ಆ್ಯಪ್ಗಳ ಮೂಲಕವಾಗಿ, ಮೊಬೈಲಲ್ಲಿ ಇರುವಂಥ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಸುವಾರ್ತೆ ಪ್ರತಿಯೊಬ್ಬನ ಬಳಿಗೆ, ಪ್ರತಿಯೊಬ್ಬ ವ್ಯಕ್ತಿಯ ಬಳಿಗೆ ಈ ದಿನಗಳಲ್ಲಿ ದೇವರು ತಲುಪಿಸ್ತಾ ಇರುವಂಥದ್ದನ್ನು ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಈ ಪರಲೋಕ ರಾಜ್ಯದ ಸುವಾರ್ತೆಯು ಸಕಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ನೋಡಿ, ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಗಳಲ್ಲಿ,
ಹೌದು, ಭಾರತೀಯ ಭಾಷೆಗಳಾಗಿದ್ದಿರ್ಬೋದು, ಅಥವಾ ಮಿಡ್ಲ್ ಈಸ್ಟ್ ದೇಶಗಳ ಭಾಷೆಗಳಾಗಿದ್ದಿರ್ಬೋದು, ಯುರೋಪಿಯನ್ ಅಮೇರಿಕನ್ ದೇಶಗಳ ಭಾಷೆಗಳಾಗಿದ್ದಿರ್ಬೋದು, ಅಥವಾ ಮಂಗೋಲಿಯನ್ ವಂಶಜರ ಭಾಷೆಗಳಾಗಿದ್ದಿರಬಹುದು. ಲೋಕದಲ್ಲಿ ಎಷ್ಟೆಲ್ಲ ವಂಶಗಳು ಹಾಗೆ ಭಾಷೆಗಳ ಜನರಿದ್ದಾರೆ. ಎಲ್ಲರ ಬಳಿಗೆ ಅವರವರ ಭಾಷೆಗಳಲ್ಲಿ ದೇವರು ಸುವಾರ್ತೆಯನ್ನು ತಲುಪಿಸ್ತಾ ಇದ್ದಾನೆ. ಹಾಗಾದರೆ ಹೌದು, ಈ ಸುವಾರ್ತೆ ಹೆಚ್ಚು ಕಡಿಮೆ ಎಲ್ಲ ಭಾಗಗಳಿಗೆ, ಎಲ್ಲ ವಿಭಾಗಗಳಿಗೆ, ಎಲ್ಲ ಪಂಗಡಗಳ ಜನರಿಗೆ, ಎಲ್ಲ ಬಣ್ಣಗಳ ಜನರ ಬಳಿಗೆ, ಎಲ್ಲ ಭಾಷೆಗಳ ಜನರ ಬಳಿಗೆ ಈ ಸುವಾರ್ತೆ ಅವರ ಬಳಿಗೆ ಹೋಗ್ತಿರುವಾಗ ಇದೇನು ಸೂಚಿಸ್ತದೆ ಅಂತ ಹೇಳಿದರೆ, ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಹತ್ತಿರವಾಗಿದೆ. ಹಾಗಾಗಿ ನಾವು ಸಿದ್ಧರಾಗಿರಬೇಕು ಎಂಬುದಾಗಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ ಅದರ 1ರಿಂದ ಇರುವಂಥ ವಾಕ್ಯಗಳಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿಯೇ ಸ್ವತಃ ಹೇಳುವಂಥ ಒಂದು ಉದಾಹರಣೆ ಅಥವಾ ಒಂದು ಸಾಮ್ಯ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಆಗ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಸಾಲದೆ ಹೋದಿತ್ತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವರ ಸಂಗಡ ಮದುವೆಯ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ನೋಡಿ, ಈ ಕೊನೆಯ ಭಾಗ 13ನೇ ವಾಕ್ಯದಲ್ಲಿ ನೋಡ್ತೇವೆ. ಆದುದರಿಂದ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಆ ದಿನ ಗಳಿಗೆ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಇಲ್ಲಿ ನೋಡ್ತೇವೆ 10 ಜನ ಕನ್ನಿಕೆಯರು. ನೋಡಿ, ಅವರು ಮದಲಿಂಗ ಬರುವುದಕ್ಕೆ ಎದುರು ನೋಡ್ತಾ ಇದ್ದಾರೆ. ಇವರು ಆ ಮದಲಿಂಗನ ಸಂಗಡ ಆ ಮದಲಗೀತಿಯ ಬಳಿಗೆ ಒಳಗಡೆ ಹೋಗಿ ಅಲ್ಲಿ ತುಂಬ ಸಂತೋಷ ಪಡಬೇಕಾದವರು. ಅಲ್ಲಿ ದೊಡ್ಡ ಫಂಕ್ಷನ್, ಊಟ, ಅನೇಕ ಅಥವಾ ನೃತ್ಯ, ಏನೆಲ್ಲ ಅಲ್ಲಿ ಕಾರ್ಯಕ್ರಮಗಳಿದ್ದಾವೆ. ಆದರೆ ಇವರು ಮುಂಚಿತವಾಗಿ ಕರೆಯಲ್ಪಟ್ಟವರು, ನೇಮಿಸಲ್ಪಟ್ಟವರು. ಮದಲಿಂಗ ಬರುವುದಕ್ಕೆ ಅವರು ಕಾಯ್ತಾ ಇದ್ದಾರೆ. ಇವರೇನು ಮಾಡಿದ್ದಾರೆ? 10 ಆರತಿಗಳನ್ನು ಅಥವಾ ದೀಪಗಳನ್ನು ತೆಗೆದುಕೊಂಡಿದ್ದಾರೆ. 5 ಜನ ಬುದ್ಧಿವಂತೆಯರು ಅವರು ದೀಪವನ್ನು ಮತ್ತು ಎಣ್ಣೆಯನ್ನು ತಕ್ಕೊಂಡಿದ್ದಾರೆ. 5 ಜನರಲ್ಲಿ ದೀಪ ಮಾತ್ರ ಇದೆ, ಆದರೆ ಎಣ್ಣೆ ಇಲ್ಲ, ಎಣ್ಣೆ ತಕ್ಕೊಳ್ಳಲಿಲ್ಲ, ಅಥವಾ ಎಕ್ಸ್ಟ್ರಾ ಎಣ್ಣೆ ತಕ್ಕೊಳ್ಳಲಿಲ್ಲ. ಹೀಗೆ ಕೂಡ ಅರ್ಥ ಮಾಡ್ಬೋದು. ನೋಡಿ, ಮದಲಿಂಗ ಬರಲಿಕ್ಕೆ ತಡವಾಯಿತು ಅಂತ ಕಂಡಾಗ ಮಲಗಿಕೊಂಡು ಬಿಟ್ಟರು. ಆದರೆ ಕೊನೆಗೆ ಮದಲಿಂಗನು ಸಿದ್ಧವಾಗಿರಿ ಎಂಬ ಶಬ್ದ ಬಂದ ಕೂಡಲೇ ಆಗ ಎದ್ದು ತಮ್ಮ ಆರತಿಗಳನ್ನು, ದೀಪಗಳನ್ನು ಸಿದ್ಧ ಮಾಡಿಕೊಳ್ಳಲಿಕ್ಕೆ ನೋಡುವಾಗ 5 ಜನರಿಗೆ ಎಣ್ಣೆ ಇಲ್ಲ. ಎಣ್ಣೆ ಇದ್ದವರು ಸಿದ್ಧ ಮಾಡಿಕೊಂಡ್ರು. ಈಗ ಅವ್ರು ಕೇಳ್ತಾ ಇದ್ದಾರೆ, ನಮಗೂ ಸಹ ಸ್ವಲ್ಪ ಎಣ್ಣೆ ಕೊಡಿ. ಎಣ್ಣೆ ಇದ್ದವ್ರು ಹೇಳ್ತಾ ಇದ್ದಾರೆ, ನಿಮಗೆ ಕೊಟ್ಟರೆ ನಮಗೂ ಇಲ್ಲ, ನಿಮಗೂ ಇಲ್ಲ ಪರಿಸ್ಥಿತಿ ಬರ್ತದೆ, ಹೋಗಿ ತಗೊಂಡು ಬನ್ನಿರಿ. ನೋಡಿ, ಕಡೆಯವರೆಗೆ ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣದ ಆ ತುತ್ತೂರಿ ಧ್ವನಿ ಕೇಳುವ ಸಮಯದಲ್ಲಿ ನಮಗೆ ಸಿದ್ಧರಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ನಾನು ರಕ್ಷಣೆ ಹೊಂದ್ತೇನೆ, ಆಗ ಯೇಸುವನ್ನು ಸ್ವೀಕಾರ ಮಾಡ್ತೇನೆ. ಅದಕ್ಕೆ ಅವಕಾಶ ನಮಗೆ ಸಿಕ್ಕೋದಿಲ್ಲ. ನಾವು ಸಿದ್ಧವಾಗೋದ್ರೊಳಗೆ ಸಿದ್ಧವಾಗಿರೋರನ್ನು ಆತ ತಕ್ಕೊಂಡು ತನ್ನ ಬಳಿಗೆ ಸೇರಿಸಿಕೊಂಡು ಸಮಯ ದಾಟಿ ಹೋಗಿರ್ತದೆ. ನಮ್ಮ ಹತ್ರ ದೀಪ ಉಂಟು, ದೀಪದಲ್ಲಿ ಬತ್ತಿ ಉಂಟು, ಎಲ್ಲ ಉಂಟು, ಎಣ್ಣೆ ಉಂಟಾ ಎಂಬುದಾಗಿ ನಾವು ಶೋಧನೆ ಮಾಡಿಕೊಳ್ಳಬೇಕು. ಆ ಎಣ್ಣೆ ಪವಿತ್ರಾತ್ಮವನ್ನು ತೋರಿಸುವಂಥದ್ದಾಗಿದೆ.
ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥ ಒಂದು ಜೀವಿತವನ್ನು ತೋರಿಸಲ್ಪಡುವಂಥದ್ದಾಗಿದೆ. ಪವಿತ್ರಾತ್ಮ ಇಲ್ಲದಿದ್ದರೆ ಕರ್ತನಿಗೋಸ್ಕರ ಉರಿಯುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ, ಕರ್ತನಿಗೋಸ್ಕರ ಪ್ರಕಾಶಿಸುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ನಮ್ಮೊಳಗೆ ಆ ಎಣ್ಣೆ ಉಂಟಾ, ಪವಿತ್ರಾತ್ಮನ ಎಣ್ಣೆ ಉಂಟಾ ಎಂಬುದಾಗಿ ನಾವು ನಮ್ಮನ್ನು ಶೋಧನೆ ಮಾಡಿಕೊಳ್ಳಬೇಕಾಗಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ದಿನ, ಆ ಗಳಿಗೆ, ಆ ಸಮಯ ನಮಗೆ ಗೊತ್ತಿಲ್ಲದೇ ಇರುವುದರಿಂದ ನಾವು ಸಿದ್ಧರಾಗಿರೋಣ. ನೆನಸದ ಗಳಿಗೆಯಲ್ಲಿ ಮನುಷ್ಯಕುಮಾರ ಬರುವವನಾಗಿದ್ದಾನೆ. ನಾವು ಕಡೆಯ ಕಾಲದಲ್ಲಿದ್ದೇವೆ, ಅಂತ್ಯಕಾಲದಲ್ಲಿದ್ದೇವೆ. ಯೇಸು ಕ್ರಿಸ್ತನ ಬರೋಣ ಅತ್ಯಂತ ಹತ್ತಿರದಲ್ಲಿ ಇರುವಂಥ ಕಾಲದಲ್ಲಿ ನಾವಿದ್ದೇವೆ. ನಾವು ಸಿದ್ಧರಾಗಿ ಇರತಕ್ಕಂಥ ಒಂದು ಸಮಯದಲ್ಲಿ ನಾವಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಪ್ರಕಟಣೆ ಗ್ರಂಥಕ್ಕೆ ಬರುವಂಥ ಸಮಯದಲ್ಲಿ ಇದನ್ನು ಪ್ರಕಟಣೆ ಗ್ರಂಥದಲ್ಲಿ ಕೂಡ ಬರೆದಿರುವಂಥದ್ದನ್ನು ನಮಗೆ ಓದಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ 3ನೇ ವಾಕ್ಯದಿಂದ, ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಮತ್ತು ದೇವರ ಕಡೆಗೆ ತಿರುಗಿಕೊ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಇಲ್ಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತಾ ಇದ್ದೇವೆ, ಸಾರ್ದಿಸ್ನಲ್ಲಿದ್ದಂಥ ಸಭೆಯವರಿಗೆ ದೇವರ ಆತ್ಮನು, ಪವಿತ್ರ ಆತ್ಮನು ಬರೆಯುತ್ತಾ ಇದ್ದಾನೆ. ಅಲ್ಲಿ ಅವರ ಬಗ್ಗೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. ಹೆಸರು ಮಾತ್ರ ಜೀವಿತನು, ಜೀವವುಳ್ಳವನು ಎಂಬುದಾಗಿ ನಿನಗಿದ್ದರೂ ಕೂಡ ಜೀವ ಇಲ್ಲದವರಿಗೆ ಸಮಾನನಾಗಿದ್ದಿ. ಯಾಕಂತೇಳಿದರೆ ನೀನು ನಿದ್ರೆಗೆ ಜಾರಿಕೊಂಡು ಬಿಟ್ಟಿದ್ದಿ, ಆತ್ಮಿಕ ನಿದ್ರೆಗೆ ಜಾರಿಕೊಂಡು ಬಿಟ್ಟಿದ್ದಿ. ನಿನಗೆ ಒಳ್ಳೆಯ ಜೀವ ಉಂಟು, ನಿನಗೆ ಸಮೃದ್ಧಿಯಾದ ಜೀವ ಉಂಟು, ನಿಜ. ಆದರೆ ನಿದ್ರೆಗೆ ಹೋಗಿರೋದ್ರಿಂದ ನೀನು ಸತ್ತವರಿಗೆ ಸಮಾನನಾಗಿದ್ದಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೇನಾದರೂ ಆತ್ಮಿಕ ನಿದ್ರೆಗೆ ಜಾರಿಕೊಂಡು ಬಿಟ್ಟಿರುವುದಾದರೆ, ನಾವು ಈ ದಿನಗಳಲ್ಲಿ ಆತ್ಮಿಕ ವಿಷಯಗಳನ್ನು ಹೆಚ್ಚು ಗಮನಿಸದೆ ಭೌತಿಕ ವಿಷಯಗಳಿಗೆ ನಾವು ಹೆಚ್ಚು ಒತ್ತು ಕೊಡುತ್ತಿರುವಂಥವರಾಗಿರುವುದಾದರೆ, ಅದರ ಅರ್ಥ ನಾವು ತಪ್ಪಿಸಿಕೊಂಡು ಬಿಟ್ಟಿದ್ದೇವೆ, ನಾವು ನಿದ್ರೆಗೆ ಜಾರಿಕೊಂಡು ಬಿಟ್ಟಿದ್ದೇವೆ. ಎಚ್ಚರವಾಗತಕ್ಕಂಥ ಸಮಯ, ನಾವು ಎಚ್ಚರಗೊಳ್ಳತಕ್ಕಂಥ ಸಮಯ, ಎದ್ದೇಳತಕ್ಕಂಥ ಸಮಯ, ಎದ್ದು ಕರ್ತನಿಗೋಸ್ಕರ ಪ್ರಕಾಶಿಸತಕ್ಕಂಥ ಸಮಯದಲ್ಲಿ ನಾವಿದ್ದೇವೆ. ನಮಗೆಷ್ಟು ಜೀವ ಇದ್ದರೂ, ಎಷ್ಟು ಆರೋಗ್ಯವಂತರಾಗಿದ್ದರೂ, ನಿದ್ರೆಯ ಸಮಯದಲ್ಲಿ ಎಷ್ಟು ಬಲಹೀನರು ಕೂಡ ನಮ್ಮನ್ನು ಬೇಕಾದರೆ ಅಧೀನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವು ಎಷ್ಟೇ ಪವರ್ಫುಲ್ ಆಗಿರ್ಬೋದು, ಎಷ್ಟೇ ಪರಾಕ್ರಮಿಗಳಾಗಿದ್ದಿರ್ಬೋದು, ಎಷ್ಟೇ ನಾವು ಯಾರನ್ನು ಕೂಡ, ಎಷ್ಟು ಜನರನ್ನು ಕೂಡ ಸೋಲಿಸಲು ಆರೋಗ್ಯವುಳ್ಳವರು, ಸಮರ ಕಲೆಗಳನ್ನು ನಾವು ಕರಗತ ಮಾಡಿಕೊಂಡವರಾಗಿದ್ದಿರಬಹುದು. ಆದರೆ ನಾವು ನಿದ್ರೆಯಲ್ಲಿದ್ದರೆ ಒಬ್ಬ ಬಲಹೀನ ಮನುಷ್ಯ, ಒಬ್ಬ ಬಾಲಕ ಕೂಡ ನಮ್ಮನ್ನು ಅಧೀನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾಕಂತೇಳಿದರೆ ನಾವು ನಿದ್ರೆಯಲ್ಲಿದ್ದೇವೆ. ನಿದ್ರೆಯಲ್ಲಿದ್ದವನು ಸತ್ತವರಿಗೆ ಸಮಾನನಾಗಿದ್ದಾನೆ. ಹಾಗಾಗಿ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯ 14ನೇ ವಾಕ್ಯ, ನೀನು ನಿದ್ರೆ ಮಾಡುವವನು ಅಥವಾ ನಿದ್ರೆ ಮಾಡುವವನು ಎಚ್ಚರವಾಗು, ಕ್ರಿಸ್ತನು ನಿನಗೆ ಬೆಳಕು ಕೊಡ್ತಾನೆ ಎಂಬುದಾಗಿ. ನಿನಗೆ ಬೆಳಕು ಬಂತು, ನೀನು ಸತ್ತವರನ್ನ ಬಿಟ್ಟು ಏಳು, ನಿದ್ರೆಯನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಬೆಳಕು ಕೊಡ್ತಾನೆ ಎಂಬುದಾಗಿ. ಸತ್ತವರನ್ನ ಬಿಟ್ಟು ಏಳು ಎಂಬುದಾಗಿ ಅಥವಾ ನಿದ್ರೆಯನ್ನು ಬಿಟ್ಟು ಏಳು ಎಂಬುದಾಗಿ ದೇವರಾತ್ಮನು ಅಲ್ಲಿ ಹೇಳುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಕೂಡ ನಾವು ನೋಡ್ತೇವೆ 3ನೇ ವಾಕ್ಯ, ಆ ಪ್ರಕಟಣೆ ಗ್ರಂಥ 3ನೇ ವಾಕ್ಯದಲ್ಲಿ, ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ. ನೀನು ಏನು ರಕ್ಷಣೆಯ ಸುವಾರ್ತೆಯನ್ನು ಕೇಳಿಕೊಂಡಿದ್ದಿ, ಯಾವ ರಕ್ಷಣೆಯ ಸುವಾರ್ತೆಯನ್ನು ಕೇಳಿ ನಂಬಿದ್ದಿ, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ. ಆ ಬೋಧನೆಯನ್ನು ನಿನ್ನ ಜೀವಿತದಲ್ಲಿ ಕಾಪಾಡಿಕೊ. ರಕ್ಷಣೆಯ ಅನುಭವದಲ್ಲಿ ನಿಂತುಕೊಂಡಿರು ಎಂಬುದಾಗಿ ದೇವರ ಕಡೆಗೆ ತಿರುಗಿಕೊ. ಒಂದು ವೇಳೆ ಆ ಕೇಳಿದ ಉಪದೇಶದಿಂದ, ಹೊಂದಿದ ಉಪದೇಶದಿಂದ ದೂರ ಹೋಗಿರುವುದಾದರೆ, ಬಿದ್ದು ಹೋಗಿರುವುದಾದರೆ, ತಪ್ಪಿಸಿಕೊಂಡು ಇರುವುದಾದರೆ, ಅಥವಾ ಅದನ್ನು ಈ ದಿನಗಳಲ್ಲಿ ತಾತ್ಸಾರ ಮಾಡ್ತಾ ಇರುವುದಾದರೆ, ಈಗ ದೇವರ ಕಡೆಗೆ ತಿರುಗಿಕೊ, ದೇವರ ಕಡೆಗೆ ಮರಳಿ ಬಾ ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಹತ್ತಿರವಾಗಿದೆ. ಹಾಗಾಗಿ ಆದುದರಿಂದ ನೀನು
ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯ ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೇನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೇನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಯಾವ ಸಮಯದಲ್ಲಿ ಬರ್ತೇನೆ ನಿನಗೆ ಗೊತ್ತಾಗುವುದಿಲ್ಲ. ಕಳ್ಳನು ಬರುವ ಸಮಯ ಯಾರಿಗೆ ಕೂಡ ಗೊತ್ತಿರುವುದಿಲ್ಲ. ಕಳ್ಳನು ಬರುವ ಸಮಯ ಗೊತ್ತಿದ್ದರೆ ಕಳ್ಳನನ್ನು ಹಿಡಿದು ಬಿಡ್ತಿದ್ರು. ಅಥವಾ ಈ ರೀತಿಯಲ್ಲಿ ನಾವು ನೋಡ್ತೀವಿ, ಯೇಸು ಕ್ರಿಸ್ತನು ಬರುವ ಸಮಯ ನಮಗೆ ಗೊತ್ತಿದ್ದರೆ ನಾವು ಸಿದ್ಧರಾಗಿ ಆತನ ಸಂಗಡಿಗೆ ಎತ್ತಲ್ಪಡ್ತಾ ಇದ್ದೇವೆ. ಆದರೆ ಆತನು ಬರುವ ಸಮಯ ನಮಗೆ ಗೊತ್ತಾಗದೇ ಇರುವುದರಿಂದ ನಾವು ಸಿದ್ಧರಾಗಿರೋಣ, ಎಚ್ಚರವಾಗಿರೋಣ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಆದರೆ ವಸ್ತ್ರ ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನ ಸಾರ್ದೀಸ್ನಲ್ಲಿ ಇದ್ದಾರೆ. ಅವರು ಶುಭ್ರ ವಸ್ತ್ರ ಧರಿಸಿಕೊಂಡು ನನ್ನ ಸಂಗಡ ನಡೆಯುವರು ಎಂಬುದಾಗಿ. ಒಂದು ವೇಳೆ ವಸ್ತ್ರ ಮೈಲಿಗೆ ಮಾಡಿಕೊಂಡಿದ್ದರೆ ಯೇಸು ಸ್ವಾಮಿ ಹತ್ರ ಬೇಡಿಕೊಳ್ಳೋಣ, ಸ್ವಾಮಿ ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು, ನನ್ನ ವಸ್ತ್ರಗಳನ್ನು ತೊಳೆದು ಶುದ್ಧೀಕರಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯಜ್ಞದ ಕುರಿಯದಾತನ ರಕ್ತದಲ್ಲಿ ವಸ್ತ್ರಗಳನ್ನು ತೊಳೆದುಕೊಂಡಂಥವರು ಭಾಗ್ಯವಂತರು, ಧನ್ಯರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಾವು ಮತ್ತಾಯನ ಸುವಾರ್ತೆಯ ಆ ಪ್ರಾರಂಭದ ಭಾಗಕ್ಕೆ ನಾವು ಮರಳಿ ಬರುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ 24ನೇ ಅಧ್ಯಾಯ 42ನೇ ವಾಕ್ಯ, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ದೇವರ ನಾಮಕ್ಕೆ ಸ್ತೋತ್ರ. ಈ ಸ್ವಾಮಿ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 44ನೇ ವಾಕ್ಯದಿಂದ, ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನು ವಿವೇಕಿಯೂ ಆದಂಥ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು, ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆದರೆ ಆ ಕೆಟ್ಟ ಆಳು ತನ್ನ ಯಜಮಾನನು ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗಿ ಕುಡಿಕರ ಸಂಗಡ ತಿನ್ನುತ್ತಾ ಕುಡಿಯುತ್ತಾ ಇರುವುದಾದರೆ ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡಿಸಿ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವುದು. ನೋಡಿ, ಅಲ್ಲಿ ಆ ವ್ಯಕ್ತಿ ಏನು ನೆನೆಸ್ಕೊಳ್ತಾ ಇದ್ದಾನೆ, ನನ್ನ ಯಜಮಾನ ಬರಲಿಕ್ಕೆ ತಡ ಮಾಡ್ತಾನೆ. ಅವನೇನು ಮಾಡ್ತಿದ್ದಾನೆ, ನನ್ನ ಯಜಮಾನ ಬರಲಿಕ್ಕೆ ತಡ ಮಾಡ್ತಾನೆ ಅಂತ ನೆನೆಸಿಕೊಂಡು ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಜೊತೆ ಆಳುಗಳನ್ನು ಹೊಡೆಯುವುದಕ್ಕೆ ತೊಡಗ್ತಾ ಇದ್ದಾನೆ. ಅಂದರೆ ತಿಂದು ಕುಡಿದು ಜೊತೆ ಆಳುಗಳನ್ನು ಉಪದ್ರವ ಮಾಡ್ತಾ ಇದ್ದಾನೆ ಅಥವಾ ಹಿಂಸಿಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಆದರೆ ಏನಾಯಿತು, ಆತ ನೆನೆಸದ ಗಳಿಗೆಯಲ್ಲಿ ಮನೆ ಯಜಮಾನ ಬಂದು ಆತನನ್ನು ಹಿಡಿಸಿ ಹೊಡಿಸಿ ಆತನಿಗೆ ಶಿಕ್ಷೆ ಕೊಟ್ಟು ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಆತನಿಗೆ ಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾಗಿರುವ ನಮ್ಮ ಮೇಲೆ ಯೇಸು ಕ್ರಿಸ್ತನ ಬರೋಣದ ದಿನ ಕಳ್ಳನು ಬಂದ ದಿನದ ಹಾಗೆ ಇರಕೂಡದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವೇನು ಮಾಡಬೇಕು? ಎಚ್ಚರವಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಮನುಷ್ಯಕುಮಾರನ ಪ್ರತ್ಯಕ್ಷತೆಯ ದಿನ ಹತ್ತಿರವಾಗಿದೆ. ಹಾಗಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಮ್ಮ ಜೀವಿತದಲ್ಲಿ ಏನು ತಪ್ಪುಗಳು, ನ್ಯೂನತೆಗಳು, ಕೊರತೆಗಳು ಇದ್ದಾವೆ ಅವುಗಳನ್ನೆಲ್ಲ ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ನಾವು ಕರ್ತನ ಬರೋಣಕ್ಕೆ ಸಿದ್ಧರಾಗಿ ಇರಬೇಕು. ಅದರ ಅರ್ಥ ನಾವು ಕೆಲಸ ಮಾಡಬಾರ್ದು, ಉದ್ಯೋಗ ಮಾಡಬಾರ್ದು ಎಂಬುದಾಗಿ ಅಲ್ಲ. ಉದ್ಯೋಗ ಇರುವಂಥವರು ಉದ್ಯೋಗ ಮಾಡಬೇಕು, ಬಿಸ್ನೆಸ್ ಬಿಸ್ನೆಸ್ ಮಾಡಬೇಕು, ಕುಟುಂಬ ಇರುವಂಥವ್ರು ಕುಟುಂಬ ಜೀವಿತ ನಡೆಸಬೇಕು, ಒಳ್ಳೆಯ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ಕರ್ತನ ಬರೋಣಕ್ಕೆ ಸಿದ್ಧರಾಗಿ ಜೀವಿಸುವಂಥ ಒಂದು ಆತ್ಮಿಕ ಜೀವಿತಕ್ಕಾಗಿ ತವಕ ಉಳ್ಳವರಾಗಿ ನಮ್ಮ ಹೃದಯದಿಂದ ಕರ್ತನಿಗೆ ಸಿದ್ಧರಾಗಿ ಆತನ ಬರೋಣಕ್ಕೆ ಸಿದ್ಧರಾಗಿ ನಾವು ಜೀವಿಸುವಂಥವರಾಗಿರಬೇಕು. ಇಲ್ಲದಿದ್ದರೆ ಈ ಲೋಕದಲ್ಲಿ ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಹೇಳಿಕೊಂಡಿದ್ದು ಕೇವಲ ವ್ಯರ್ಥವಾಗ್ತದೆ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ನಮ್ಮ ಕರ್ತನ ಬರೋಣ ಹತ್ತಿರವಾಗಿದೆ. ನಮ್ಮ ಕರ್ತನು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಆಶೀರ್ವದಿಸಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವುದಾದರೆ ಉಳಿದ ಎಲ್ಲ ವಿಷಯಗಳನ್ನು ನಮ್ಮ ಕರ್ತನು ನಮಗೆ ದಯಪಾಲಿಸಲಿಕ್ಕೆ ಶಕ್ತನಾಗಿದ್ದಾನೆ, ಕೃಪೆಯುಳ್ಳವನಾಗಿದ್ದಾನೆ. ಹಾಗಾಗಿ ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾಗಿರುವಂಥ ದೇವರೇ, ಪರಲೋಕ ಭೂಲೋಕಗಳ ಒಡೆಯನಾಗಿರುವ ರಕ್ಷಕನೇ ಯೇಸು ಸ್ವಾಮಿ, ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವರಾಗಿದ್ದೇವೆ. ಈ ದಿನದಲ್ಲಿ ನಿನ್ನ ಪಾದಗಳ ಬಳಿಗೆ ಬಂದು ನಿನ್ನನ್ನು ಆರಾಧಿಸುವಂತೆ, ಕೊಂಡಾಡುವಂತೆ, ಕೀರ್ತಿಸುವಂತೆ ನಮಗೆ ಸಹಾಯ ಮಾಡಿದ್ದಿ.
ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ನಿನ್ನ ಬರೋಣ ಹತ್ತಿರವಾಗಿದೆ, ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗಿ ಜೀವಿಸಬೇಕೆಂಬುದಾಗಿ ನಮ್ಮನ್ನು ನೀನು ಎಚ್ಚರಿಸಿದ್ದಿ. ಹೌದು ಸ್ವಾಮಿ, ನಿನ್ನ ಬರೋಣ ಯಾವಾಗ ಎಂಬುದು ನಮಗೆ ಗೊತ್ತಿಲ್ಲ. ಮಾತ್ರವಲ್ಲ, ಈ ಲೋಕದಲ್ಲಿ ಯಾರಿಗೆ ಸಹ ಗೊತ್ತಿಲ್ಲ ಸ್ವಾಮಿ. ಆದರೆ ನಿನ್ನ ಬರೋಣ ಖಂಡಿತವಾಗಿ ಈ ಲೋಕದಲ್ಲಿ ನೆರವೇರುವಂಥದ್ದಾಗಿದೆ. ನಿನ್ನ ಬರೋಣದಲ್ಲಿ ಯಾರು ನಂಬಿ ನಿನ್ನ ಬರೋಣಕ್ಕಾಗಿ ಸಿದ್ಧರಾಗಿದ್ದರೋ ಅವರನ್ನು ನೀನು ಎತ್ತಿಕೊಳ್ಳುವಂಥ ದೇವರಾಗಿದ್ದಿ ಸ್ವಾಮಿ. ಆದರೆ ಯಾರು ಕರ್ತನೆ ಒಂದು ವೇಳೆ ನಿನ್ನ ಬರೋಣಕ್ಕೆ ಹೌದು ಕರ್ತನೆ ವಾಕ್ಯವನ್ನು ಕೇಳಿ ನಂಬಿ ರಕ್ಷಣೆಗೆ ಬಂದಿದ್ದರೂ ಕೂಡ ಬಿದ್ದು ಹೋಗಿ ಹೌದು ತಪ್ಪಿಸಿಕೊಂಡಿದ್ದರು, ಅವರು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅವರ ಪಾಪಗಳನ್ನೆಲ್ಲ ತೊಳೆದು ಬಿಟ್ಟು ಕ್ಷಮಿಸಿಬಿಟ್ಟು ನಿನ್ನ ಬರೋಣಕ್ಕೆ ಅವ್ರನ್ನ ಸಿದ್ಧ ಮಾಡುವಿ ಎಂಬುದಾಗಿ ಕೂಡ ಕೇಳಿದ್ದೇವೆ. ನಿನ್ನ ಕರಗಳಲ್ಲಿ ಎಲ್ಲರನ್ನು ಒಪ್ಪಿಸಿಕೊಡೋರಾಗಿದ್ದೇವೆ. ಮಾತ್ರವಲ್ಲ, ಆನ್ಲೈನ್ ಮೂಲಕ ಟಿವಿ ಮೂಲಕ ಅನೇಕರು ಆರಾಧನಾ ಕೂಟದಲ್ಲಿ ಭಾಗವಹಿಸಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಕ್ಷಣೆ ಹೊಂದಿದವ್ರನ್ನ ರಕ್ಷಣೆ ಅನುಭವದಲ್ಲಿ ಬಲಪಡಿಸು, ರಕ್ಷಣೆ ಹೊಂದದೇ ಇರುವವ್ರನ್ನ ನೀನು ರಕ್ಷಣೆ ಅನುಭವ ಕೊಟ್ಟು ನೀನು ನಡೆಸು ಸ್ವಾಮಿ. ಮಾತ್ರವಲ್ಲ ಕರ್ತನೆ, ಈ ಲೋಕದಲ್ಲಿ ವಿವಿಧ ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡವರಿದ್ದಾರೆ, ಅವ್ರನ್ನೆಲ್ಲ ಎಲ್ಲ ಸಮಸ್ಯೆಗಳಿಂದ ನೀನು ಬಿಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ರೋಗ ಇರುವಂಥವರಿಗೆ ಬಿಡುಗಡೆ ಕೊಡು, ಹೌದು ಸಾಲ ಇರುವಂಥವರಿಗೆ ಬಿಡುಗಡೆ ಕೊಡು, ಹೌದು ಹಿಂಜರಿದು ಹೋದವರು ಮರಳಿ ಕರ್ತನ ಕಡೆಗೆ ಬರುವಂತೆ ಸಹಾಯ ಮಾಡು ಅಪ್ಪ. ಎಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ ಅಪ್ಪ. ನಿನ್ನ ಬರೋಣಕ್ಕೆ ಎಲ್ಲರೂ ಸಿದ್ಧರಾಗಿ ಜೀವಿಸುವಂತೆ ಸಹಾಯ ಮಾಡು. ಮತ್ತೊಮ್ಮೆ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಹೌದು ಸ್ವಾಮಿ, ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವೆಲ್ಲ ನಿನ್ನ ಸಂಗಡ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಎಲ್ಲ ಮಹಿಮೆ ಘನತೆ ಸ್ತೋತ್ರ ತಂದೆಯಾದ ದೇವರೇ ನಿನಗೆ ಅರ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್ ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್ ಆಮೇನ್.